ಭಾರತದ ವಾಸ್ತುಶಿಲ್ಪ ವೈಭವಕ್ಕೆ ತನ್ನದೇ ಆದ ಮೆರುಗು ನೀಡಿದ ಸೀದಿ ಸಯೀದ್ ಮಸೀದಿಯ ಸುಂದರ ನೋಟಗಳಿಗೆ ಖುಷಾಮ್ದೀದ್. ಜಾಲಿವಾಲಾ ಮಸೀದಿ ಎಂದೇ ಪ್ರಸಿದ್ಧಿ ಹೊಂದಿರುವ ಸಯ್ಯದ್ ಸೀದಿ ಮಸ್ಜಿದ್ ಗುಜರಾತ್ ಸುಲ್ತಾನರ ಕೊನೆಯ ಅವಧಿಯಲ್ಲಿ ಸೀದಿ ಅಲ್ ಹಬಶಿ ಸುಲ್ತಾನಿಯವರಿಂದ ನಿರ್ಮಾಣಗೊಂಡಿತು. ತುರ್ಕಿ ಜನರಲ್ ಆಗಿದ್ದ ರೂಮಿ ಖಾನ್ ಅವರ ಗುಲಾಮರಾಗಿದ್ದ ಇವರು ಸುಲ್ತಾನ್ ಅಹ್ಮದ್ ಶಾ ಅವರ ಜೊತೆ ಸೇವೆ ಸಲ್ಲಿಸಿದರು. ಸುತ್ತಲೂ ಜನನಿಬಿಡ ನಗರ, ಕರ್ಕಶ ವಾತಾವರಣ, ಈ ಮಧ್ಯೆ ತಂಗಾಳಿ ತಂಪರವ ಸುಂದರ ತಾಣ. ನಗರದ ಹೃದಯ ಭಾಗದಲ್ಲಿ ತನ್ನದೇ ಆದ ವಾಸ್ತುಶಿಲ್ಪ ವಿಶೇಷತೆಗಳೊಂದಿಗೆ ತಲೆ ಎತ್ತಿ ನಿಂತಿದೆ ಈ ಮಸೀದಿ. ಆಫ್ರಿಕನ್ ವಾಸ್ತುಶಿಲ್ಪ ಪರಂಪರೆಗೆ ಹೆಸರುವಾಸಿಯಾದ ಈ ಮಸೀದಿಯನ್ನು ಸೀದಿ ಹಬ್ಶಿ ಕ್ರಿಸ್ತಶಕ 1572-73 ಅವಧಿಯಲ್ಲಿ ನಿರ್ಮಿಸಿದರು. ಇಲ್ಲಿನ ಪ್ರಮುಖ ಆಕರ್ಷಣೆ ಸೀದಿ ಸಯೀದ್ ಮಸೀದಿಯ ಜಾಲಿ. ಪ್ರಸಿದ್ಧ ಇತಿಹಾಸಕಾರ ಆರ್ಥರ್ ಸ್ಮಿತ್ ಜಗತ್ತಿನಲ್ಲಿ ಎಲ್ಲಿಯೂ ಕಂಡುಬರದ ಅತ್ಯಂತ ಕಲಾತ್ಮಕ ಕಲ್ಲಿನ ಜಾರಿ ಕೆಲಸ ಇದಾಗಿದೆ ಎಂದು ಬಣ್ಣಿಸಿದ್ದಾರೆ. ಇದು ಬ್ರಿಟಿಷ್ ಆಳ್ವಿಕೆಯ ವೇಳೆ ಸರ್ಕಾರಿ ಕಚೇರಿಯಾಗಿ ಕಾರ್ಯಪ್ರವೃತ್ತಗೊಂಡಿತ್ತು. ನಂತರ ಭಾರತದ ವೈಸ್ರಾಯ್ ಆದ ಲಾರ್ಡ್ ಕರ್ಜೋನ್ ಇದರ ಐತಿಹಾಸಿಕ ಹಿನ್ನೆಲೆಯನ್ನು ಗಣನೆಗೆ ತೆಗೆದು ವಾಸ್ತುಶಿಲ್ಪ ಸಂರಕ್ಷಣೆಗೆ ಒತ್ತು ನೀಡಿದರು. ಪ್ರವಾಸೋದ್ಯಮ ಇಲಾಖೆ ಸರ್ಕಾರದ ಪ್ರಮುಖ ಆರ್ಥಿಕ ಮೂಲ. ಇಂತಹ ಪ್ರಮುಖ ಪ್ರವಾಸಿ ತಾಣಗಳನ್ನು ಸರ್ಕಾರ ಇನ್ನಷ್ಟು ಸುಭದ್ರಗೊಳಿಸಲಿ. ಖುದಾ ಹಾಫಿಸ್.